ನನ್ನ ಪ್ರಕಾರ ನಂಬಿಕೆ ಇದೆ, ನ್ಯಾಯಾಂಗದಲ್ಲಿ ನಂಬಿಕೆ ಇದೆ. ಸಿದ್ದರಾಮಯ್ಯವರ ವಿರುದ್ಧವಾಗಿ ಏನಿದೊಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಮೊನ್ನೆ ನಡೆದಿರ್ತಕ್ಕಂಥ ಈ ವಾದ ವಿವಾದದಲ್ಲಿ ನಮಗೆ ಜಯ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಸರ್, ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ಹೇಳಿಕೆ ಭಾಳ ಚರ್ಚೆಗೆ ಕಾರಣ ಆಗ್ತದೆ. ಏನು ನಿನ್ನೆ ಗಂಗಾ ಸ್ನಾನ ಮಾಡಿದಂಥದ್ದು ಎಷ್ಟೇ ಪಾಪ ನಿಮ್ಮ ಪಾಪ ತೊಳೆಯಲ್ಲ ಅಂತ ಹೇಳಿದರು ಅಮಿತ್ ಶಾ ಮತ್ತು ಮೋದಿ ಅವರಿಗೆ. ಅಲ್ಲ, ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಸೊ ಪಾಪ ಏನಂತಂದರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮೂಲೆಗುಂಪಾಗಿರ್ತಕ್ಕಂಥದ್ದು 50% ಈ ದೇಶದಲ್ಲಿರ್ತಕ್ಕಂಥ ವೆಲ್ತ್, 50% ಇರ್ತಕ್ಕಂಥ ಈ ದೇಶದ ಆಸ್ತಿ ಕೇವಲ 1% ಜನರಿಗೆ ಹೋಗಿದೆ. ಕಾರಣ ಯಾರು? ಇವತ್ತು ಸಣ್ಣ ಸಣ್ಣ ಉದ್ದಿಮೆದಾರರು ಅವ್ರ ಪರಿಸ್ಥಿತಿಗಳು ಹೋಗಿ ನೋಡ್ತಾರೆ. ಯಾರನ್ನ BJP ಯಾರನ್ನ ಮಾತನಾಡ್ತಾರೆ ಅದ್ರ ಬಗ್ಗೆ. ಮತ್ತು ಇವೆಲ್ಲ ಪಾಪಗಳಲ್ಲ. ಪಾಲಿಸಿ ದೇಶದ ಹಾಳು ಮಾಡಿ ಜನಕ್ಕೆ ಅಧೋಗತಿಗೆ ಒಯ್ದು ನೀವು ಬರೇ ಟಿ ವಿನಲ್ಲಿ ಮಿಂಚಿಕೊಂಡು ಬರೇ ಭಾಷಣಗಳು ತೋರಿಸ್ಕೊಂತಿದ್ರೆ ಮತ್ತು ಇದು ಪಾಪ ಅಲ್ವಾ? ಇಫ್ ಯು ಆರ್ ಡನ್ ಎನಿ ರಾಂಗ್ ಪಾಲಿಸಿಯಿಂದ ದೇಶ ಹಾಳಾಗುತ್ತೆ. ನೀವು ಮಿಂಚ್ಕೋಬೋದು, ನಿಮಗೆ ಡಿಫೆಂಡ್ ಮಾಡೋಕ್ಕೆ ನಿಮಗೆ ಎಲ್ಲ ಹಿಂದ್ಗಡೆಯಿಂದ ಮೀಡಿಯಾ ತೋರಿಸ್ಕೊಂಡು ನೀವು ಡಿಫೆಂಡ್ ಮಾಡ್ಕೊಂತ ಹೋಗ್ರಿ. ಬಟ್ ವಾಸ್ತುಸ್ಥಿತಿ ಏನಿದೆ? ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಯಾರನ್ನ ಮಾತಾಡ್ತಾರಾ? ಇವತ್ತು 2 ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದ್ದಾವೆ, ಇದ್ರ ಬಗ್ಗೆ ಮಾತನಾಡ್ತಾರೆ ಯಾರನ್ನ? 2 ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದ್ದಾವೆ ದೇಶದಲ್ಲಿ? ಯಾರು ಮಾತಾಡ್ಬೇಕು? ಯಾರು ಇದ್ರ ಬಗ್ಗೆ? ಏನಿಲ್ಲ, ಸುಮ್ಮನೆ ಹೇಳೋದು, ಹೋಗ್ಬಿಡೋದು, ಟಿ ವಿಯಾಗಿ ತೋರಿಸ್ಕೊಳ್ಳೋದು, ದಿನ ಬೆಳಗ್ಗೆ ಮಿಂಚ್ಕೊಳ್ಳೋದು. ಮತ್ತು ಇದು ಪಾಪ ಅಲ್ಲ. ಮತ್ತು ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ. ನೀವೇನು ಪಾಪ ಮಾಡಿದಿರಿ, ಖರ್ಗೆ ಅವ್ರ ಸಾಹೇಬ್ರು ಏನು ಹೇಳಿದ್ದಾರೆ, ಈ ಪಾಪ ನೀವೇನು ಮಾಡಿದರೆ ಅದು ಪಾಪ ಹಿಂದೆ ಬಂದೇ ಬರ್ತತೆ. ಪಾಪ ಮಾಫಿ ಆಗಲ್ಲ ರೀ, ಪಾಪ ಮಾಫಿ ಆಗಲ್ಲ. ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ, ಇನ್ನೊಂದು 2 ವರ್ಷ ತಡ್ರಿ ಗೊತ್ತಾಗುತ್ತೆ. ಅದು ಹೇಳ್ತಾ ಇದೀವಲ್ಲ, ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆನೇ ಚರ್ಚೆ ಆಗ್ಬೇಕು. ಯಾಕೆ ಮಾತಾಡಬಾರ್ದು? ಪ್ರತಿಯೊಬ್ಬರು BJP ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡಬೇಕು. ಈ ದೇಶದ ಸಾಲ ನಾವು 100 ಸಲ ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ. ಭಾಳ ಪ್ರಮುಖವಾದಂಥ ಇಶ್ಯೂ ಇದೆ, ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ. 1947ನಿಂದ 2014ನೇ ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವಾಗ ಎಷ್ಟಿದೆ? 220 ಲಕ್ಷ ಕೋಟಿ ದೇಶದ ಸಾಲ ಇದೆ. ಯಾರು ಉತ್ತರ ಯಾರು ಕೊಡಬೇಕಿದು? ಈಗ ಪ್ರತಿಯೊಬ್ಬ ಹಿಂದೂದು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪಕರ್ಮಗಳು ಇದಾಗ್ತದೆ. ಅದನ್ನ ಆ ಒಂದು ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ಅದ್ರ ಬಗ್ಗೆ ನೀವು ಹೆಂಗನ ವಿಶ್ಲೇಷಣೆ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ. ನಾನೊಬ್ಬ ಪ್ರೌಢ ಹಿಂದೂ ಇದ್ದೀನಿ, ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ, ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಆಯ್ತು. ಮೂಢ ವಿಚಾರವಾಗಿ ಈ ಕೇಸನ್ನು CBIಗೆ ವರ್ಗಾವಣೆ ಮಾಡ್ಬೇಕಂತ ಹೇಳಿ BJP ನಾಯಕರ ಆರೋಪ. ಅಂದರೆ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರುತ್ತೆ. ಹಾಗಿದ್ರೆ CBI ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಸಂಸ್ಥೆ ಅಲ್ಲ. ಅಲ್ಲಿ ಏನಿದೆ, ಒಂದು ಮೇಲೆ ಲೋಕಪಾಲ್ ಇದೆ. ಲೋಕಪಾಲ್ ಸಂಸ್ಥೆಗೆ ಏನು ಗೌರವಿಸ್ಬೇಕು, ಹಂಗೆ ನಾವಿಲ್ಲಿ ನಮ್ಮ ಲೋಕಾಯುಕ್ತಗೆ ಸಲ್ಲಿಸ್ಬೇಕನ್ನೋ ನಮ್ಮ ವಾದ ಇರ್ತಕ್ಕಂಥದ್ದು. ಇದು ಹೆಂಗಿದ್ರು ನ್ಯಾಯಾಂಗದಾಗಿದೆ ಈಗ. ಸೊ ಅದು ಏನು ಚರ್ಚೆ ಆಗುತ್ತೆ ಏನಿಲ್ಲ, ಆಲ್ರೆಡಿ ಡಿಬೇಟ್ ಆಗಿಬಿಟ್ಟಿದೆ, ವಾದ ವಿವಾದಗಳು ಆಗಿಬಿಟ್ಟಿದ್ದಾವೆ. ಸೊ ವಿಲ್ ಹ್ಯಾವ್ ಟು ವೇಟ್. ನಾನು ಅದ್ರ ಬಗ್ಗೆ ಮಾತಾಡಿದಾಗ ಅರ್ಥನೇ ಇಲ್ಲ. ಸರ್, ಈಗ ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ BJPಯಲ್ಲಿ ಒಳ ರಾಜಕೀಯ ಹೆಚ್ಚಾಗಿರುವಂಥದ್ದು. ಇವತ್ತು ವಿಜೇಂದ್ರ ಅವರು 45 RSS ಸಂಘ ಸಂಸ್ಥೆಗಳ ಜೊತೆ ಸಮನ್ವಯ ಸಭೆ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ. ಸರ್, ಮಾಡ್ಬೋದು ರೀ. ಈಗ ಅವ್ರು ಏನು ಮಾಡ್ತಾರೆ, ಅವ್ರು ಏನೇನು ಮಾಡ್ಬೋದು, ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಿ? ಲೆಟ್ ಹಿಮ್ ಡು ಇಟ್. ಈಗ ಏನಾಗಿದೆ, ನಮ್ದು ಒಂದೇ ಒಂದು ರಿಕ್ವೆಸ್ಟು, ಈ ದೇಶದಲ್ಲಿ ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಕೌಂಟಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ, ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮೊನ್ನೆ ತಾನೇ 76ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಕಾಂಟ್ರವರ್ಸಿಗಳು, ಈ ವಾಟ್ಸಪ್ ಯೂನಿವರ್ಸಿಟಿಗಳು, ಈ TVಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯನೇ ಇಲ್ಲ. ನೀವು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದಾವೆ ಪ್ರೋಗ್ರಾಮ್ಸ್ ಬೇಸ್ಡ್ ಮೇಲೆ ನೀವು ಮಾತನಾಡಿದ್ರೆ, ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಇದೇನು BJPಯವ್ರ ಸ್ವತ್ತಲ್ಲ, ಕಾಂಗ್ರೆಸ್ನವ್ರದ್ದು ಸ್ವತ್ತಲ್ಲ. ಈ ದೇಶ ಇದು ಪ್ರತಿಯೊಬ್ಬರದಿದೆ. 140 ಕೋಟಿ ಜನರ ಜವಾಬ್ದಾರಿ ಇರ್ತಕ್ಕಂಥ ಈ ದೇಶ ಇದೆ. ಅವರಿಗೆ ನಾವು ಮನವರಿಕೆ ಮಾಡಬೇಕು. ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಇದೆ ಅಂತ ವಿಚಾರಗಳು ಬರಬೇಕನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇರಲಿ, ಬರುತ್ತೆ. ಇನ್ನದು ಲೇಟ್ ಇದೆ, ಇನ್ನೊಂದು ತಿಂಗಳಾಗುತ್ತೆ ಬಜೆಟ್ನಲ್ಲಿ. ನೋಡೋಣ ಏನಿದೆ, ನೋಡೋಣ, ವೇಟ್ ಮಾಡಿ ನೋಡೋಣ. ನಿರೀಕ್ಷೆ ಏನಿದೆ? ಅದೇ ಡಬ್ಬ ಗುಲ್ಲೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದ್ದಾವೆ. ಅದೇ ಹೇಳ್ತಿದ್ದೀವಲ್ರಿ. ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೇಳೋದು, ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರಾ? ಯಾಕೆ ಮಾತನಾಡಬಾರ್ದು?
ಬರೋದು ಅದೇ ಹಿಂದೂ ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ಟರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನೇನಾಗಿದೆಯಾ ಹೋಗ್ಲಿ. ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಬಂದು ಯಾರು ಮಾತನಾಡ್ತಾರಾ? ನೀವು ಹಿಂದೂ ಅಲ್ವಾ? ನಮ್ಮ ಅಕ್ಕಪಕ್ಕ ಮನೆಗೆಲ್ಲ ನೂರು ಮನೆಗಳಿದ್ರೆ 75-80 ಮನೆ ಹಿಂದೂಗಳಿದಾವೆ. ಏನು ಚೇಂಜ್ ಆಗೈತೆ? ನೀವು ಅದನ್ನೇ ಪ್ರಶ್ನೆ ಕೇಳ್ಬೋದಲ್ಲ. ನೀವು ಕೇಳಿ ಸರ್, ಹಿಂದೂ ಪರ ಬೆಳಗ್ಗಿನ ಸಾಯಂಕಾಲ ಮಾತನಾಡ್ತೀರಿ, ಇದು ಹಿಂದೂ ದೇಶನೇ, ಹಿಂದೂ ರಾಷ್ಟ್ರನೇ, ಹಿಂದೂಸ್ತಾನ ಅಂತ ನೀವು ಹೇಳ್ತೀರಿ. ಏನಾಗಿದೆ ಇದರದ್ದು? ಎಲ್ಲದ ಹಿಂದೂಗಳದ್ದು ಏನನ್ನ ಹೇಳ್ತಾರಾ? ಡೀಟೇಲ್ಸ್ ತಂದು ಕೊಡ್ತಾರಾ? ಇವತ್ತು ಪಾರ್ಲಿಮೆಂಟ್ನಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ, GDP ಡೀಟೇಲ್ ಇದೆ. ಅದ್ರ ಬಗ್ಗೆ ಬರ್ತಾರೆ, ಸ್ಪಷ್ಟೀಕರಣ ಕೊಡ್ತಾರಾ? GDPಯ ಗ್ರೋತ್ ಬಗ್ಗೆ ಯಾವ್ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ ನೋಡ್ರಿ. ನೀವು ನೋಡ್ರಿ, ಇದು ಏನೋ ಅವ್ರ ಪಿಕ್ಚರ್ ಹೊಂಟತೆ ಓಡ್ಲಿ ಅಷ್ಟೇ. ಯಾರಪ್ಪ ಅಂದೇನೋ ಎಲ್ಲಮ್ಮನ ಜಾತ್ರೆ ಅಂತ ನಂಗೆ ಪಿಕ್ಚರ್ ಹೊಂಟೈತೆ BJP ಅವ್ರದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಅದು ಗಗನಕ್ಕೆ ಹೋಗಿದೆ, ಗಗನಕ್ಕೆ. ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕತಕ್ಕಂಥ ಸಾಧ್ಯತೆನೇ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳಂಗಿಲ್ಲ. ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಕಳೆದ 11 ವರ್ಷದಿಂದ 1 ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ. 1 ರೂಪಾಯಿ ಯಾವ್ದನ್ನ ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಆಗಿದೆಯಾ? ಸಣ್ಣ ಕೈಗಾರಿಕೆ ಬಗ್ಗೆ ಎಲ್ಲ ಪಾಲಿಸಿ ಮೇಕಿಂಗ್ನಲ್ಲಿ ಇದೆಯಾ? ಯಾವ್ದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ? ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಇವತ್ತು? ಚೈನಾ ಒಂದು ಟಿಕ್ಟಾಕ್ ಆ್ಯಪ್ ನೀವು ಸ್ಟಾಪ್ ಮಾಡಿದ್ರಿ. ಇವತ್ತು $50 ಬಿಲಿಯನ್ ಇರ್ತಕ್ಕಂಥ ಇಂಪೋರ್ಟು $120 ಬಿಲಿಯನ್ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಒಂದು ಹೇಳೋದು ಹೋಗ್ಬಿಡೋದು, ಏನೋ ಒಂದು ಹೇಳೋದು ಹೋಗೋದು. ಇಂಥ ಮೂಲಭೂತ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟರೆ ನಾವು ಮಾತಾಡೋಣ ಚರ್ಚೆ ಬರೋದು. ಸುಮ್ಮನೆ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು, ಬೈಯೋದು ಮಾಡೋದು ಹೋದ್ರೆ ಇದಕ್ಕಿಂತ ಇನ್ನೇನು ಜಾಸ್ತಿ ನಾವು ಮಾತಾಡ್ಬೋದು. ನಮಸ್ಕಾರ. ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿದ್ರಿ? ರಾಮ್ಲು ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ. ರಾಮ್ಲು ಅವ್ರು ಬಂದರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ಈಸ್ ಅ ಗುಡ್ ಹ್ಯೂಮನ್ ಸೋಲ್, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ನನಗೆ BJP ಎಲ್ಲರೂ ಸ್ನೇಹಿತರಿದ್ದಾರೆ. ಈಸ್ ಆಲ್ಸೋ ಒನ್ ಅಮಂಗ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ನಮ್ಮ ಪಾರ್ಟಿಗೆ ಬಂದರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ನಾನು ಸ್ವಾಗತ ಮಾಡ್ತೀನಿ ರೀ. ಅದೇನು ರಕ್ತ ಕಂಬಳಿ ಅವೆಲ್ಲ ಏನ್ರಿ, ಅದು ಸ್ವಾಗತ ಮಾಡ್ತೀವಿ ಅಷ್ಟೇ. ಹೈಕಮಾಂಡ್ನವರು ಅಥವಾ ರಾಜ್ಯ ಮಟ್ಟದ ನಾಯಕರು ನಮಗೆ ಯಾವುದೂ ಟಾಸ್ಕ್ ಇಲ್ಲ. ನಮ್ಮ ಪಾರ್ಟಿ ಏನಂತಂದ್ರೆ 1, 2, 3 ಆಲ್ ಇಂಡಿಯಾ ಫ್ರೀ ಇದ್ದಂಗೆ. ನಮ್ದು ಹೆಂಗಂದ್ರೆ ನಮ್ಮ ಸಿಟಿ ಬಸ್ ಇದ್ದಂಗೆ, ಎಲ್ಲ ಕಡೆ ಬಾಕ್ಲ ಓಪನ್ ಐತೆ. ಹೆಂಗನಾಥ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ಮ ಪಾರ್ಟಿ. ಅದು ಅವ್ರ ಅಭಿಪ್ರಾಯ. ಎರಡು ಸೇಮ್ ರೀ. ದ್ವಾರಕ್ಕೆ ಬಾಕ್ಲು ಓಪನ್ ಇದಾವೆ, ಹತ್ಬೋದು ಇಳಿಬೋದು. ನಮ್ಮ ಪಾರ್ಟಿಗೆ ಏನಂತದೇ ಏನು ತೊಂದರೆ ಇಲ್ಲ. 3 ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈ ದೇಶಕ್ಕೆ. ಇದು ಅಫಿಷಿಯಲ್ ಎಲ್ಲ, ಬಟ್ ಒಂದು ಜೋಕ್ ಥರ ಹೇಳ್ತಾ ಇದ್ದೀನಿ. ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕಂತ ಭಾಳ ಒತ್ತಡವನ್ನು ತರ್ತಾ ಇದ್ರು. ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಕರ್ಕೊಂಡು ಎಲ್ಲ ಕಡೆ ಹೋದ್ರು ಮೋದಿ ಅವರು. ಏನ್ರಿ, ಎಲ್ಲ ಕಡೆ ಹೋದ್ರು, ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಭಾಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು. ಅವ್ರು ಹೋಗಿ ಕಲಿಗೆ ಒಂದು ಕಿವಿ ಮಾತು ಹೇಳಿದ್ರಂತೆ, ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದ್ದರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ. ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕಂತ ಹೇಳತಕ್ಕಂಥ ಅರ್ಥ. ಇವ್ರು ದಿನ ಬೆಳಗ್ಗೆ ಇದ್ದರೆ ಇವರೇ ಪೂಜೆ ಮಾಡೋದು, ಇವರೇ ಮಂಗಳಾರತಿ ಮಾಡೋದು, ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತು ಬುಲೆಟ್ ಟ್ರೈನ್ ಯಾಕೆ ಬೇಕು? ಇಷ್ಟು ಟೈಮ್ ಇರೋರಿಗೆ ಬುಲೆಟ್ ಟ್ರೈನ್ ಯಾಕೆ ಬೇಕು? ದಿನಕ್ಕೆ 3 ಟೈಮ್ ಡ್ರೆಸ್ಸು ನೋಡ್ರಿ, ಸ್ಕಿನ್ ಟೋನ್ ನೋಡ್ರಿ ಹೆಂಗೈತೆ ನಮ್ಮ ಅಣ್ಣಂದು, ವಿಶ್ವಗುರುದು. ಯಾಕೆ ಹೇಳ್ತಾ ಇದೀವಿ ಅಂತಂದರೆ ರೀ, ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ. ಈ ದೇಶದಲ್ಲಿ ಎಲ್ಲರೂ ಇರಬೇಕು, ಎಲ್ಲರಿಗೂ ಈ ದೇಶ ಇದೆ. ಇವ್ರು ಇದನ್ನೇ ಮಾಡಿ ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ? ಪೊಲಿಟಿಕ್ಸ್ ಬಂದಿರಿ, ಅಧಿಕಾರಕ್ಕೆ ಬಂದದ್ದು, ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕ್ಕೆ. ದಿನ ಬೆಳಗ್ಗಿದ್ರೆ ಸುಳ್ಳು ಮಾತಾಡೋದು. ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ, ಏನಯ್ಯ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದೆ, ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತೇಳಿ ಬುಲೆಟ್ ಟ್ರೈನ್ ಇನ್ನೂ ಮಾಡಲಿಲ್ಲ ಅಂತ ನಿಮಗೆ ಹೇಳ್ಬೇಕಂತ ಒಂದು ಮಾರಲ್ ಸ್ಟೋರಿ ಅಂತ ಹೇಳಕ್ಕೆ ಬಯಸ್ತೀನಿ.